ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರೇಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮ ತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾವು ಪಂಚತನ್ಮಾತ್ರ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಇನ್ನು 26ನೇ ನೋಡಿ. ಶ್ರೀರಮೇಶನ ಮೂರ್ತಿಗಳು ನವನಾರಿ ಕುಂಜರದಂತೆ ಏಕಾಕಾರ ತೋರ್ಪವು ಅವಯವ ಆವಯವ ಅವಯವಗಳಲ್ಲಿ. ಸೊ ಇಲ್ಲಿ ನವನಾರಿ ಕುಂಜರದಂತೆ ಅಂತ ಹೇಳಿದ್ರೆ ಅಲ್ಲಿ ಪಂಚನಾರಿ ತುರುಗದಂತೆ ಅಂತಿಕೊಂಡು ಹಿಂದಿ ಸಂಧಿಯಲ್ಲಿ ಬಂತು. ಪಂಚನಾರಿ ತುರುಗದಂತೆ ಅಂತಿಕೊಂಡು ಇಲ್ಲಿ ನವನಾರಿ ಕುಂಜರದಂತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಶ್ರೀ ರಮೇಶನ ರಮಾದೇವಿಯ ಪತಿಯಾದಂಥದ್ದು, ರಮಾದ ಈಶ ಸ್ವಾಮಿಯಾದಂಥನು, ಲಕ್ಷ್ಮೀದೇವಿಯ ಸ್ವಾಮಿಯಾದಂಥ ಭಗವಂತ ಮೂರ್ತಿಗಳು ನವನಾರಿ ಕುಂಜರದಂತೆ, ಅಂದರೆ ಒಂದು ಆನೆಯಲ್ಲಿ ಒಂದೊಂದು ಭಾಗದಲ್ಲಿ ಒಂದೊಂದು ಅವಯವದಿಂದ ಒಂದೊಂದು ಪೂರ್ಣ ರೂಪದಿಂದ ನಾರಿ ಹೇಗೆ ವ್ಯಾಪ್ತರಾಗಿರ್ತಾಳೋ ಅದು ನಿಮ್ಮ ಪುಸ್ತಕದಲ್ಲಿ ಅವರು ಪಿಕ್ಚರ್ ಕೊಟ್ಟಿದ್ದಾರೆ. ಅಲ್ಲಿ ಅದು ಈಗ ನಾವು ಸ್ಕೂಲಲ್ಲಿ ಮಕ್ಕಳಿಗೆ ಹೇಗೆ ಒಂದು ಆರ್ಟ್ ಮಾಡಿಸ್ತಾರಲ್ಲ, ಒಂದು ಹೂವು ಇರ್ತದೆ, ಒಂದೊಂದು ಮಕ್ಕಳಿಗೆ ಒಂದೊಂದು ಕಾಳವನ್ನು ಅಂಟಿಸೋದು ಹೇಳಿರ್ತಾರೆ. ಆ ರೀತಿಯಾಗಿ ಅಂದರೆ ಅದು ಪೂರ್ಣನಾಗಿ ಇರ್ತದೆ. ಅಂದರೆ ಒಂದೊಂದು ಎಲೆಯಲ್ಲಿ ಒಂದೊಂದು ಕಾಳು, ಒಂದು ಗೋಧಿ ಕಾಳು, ತೊಗರಿ ಕಾಳು, ಏನೋ ಒಂದು ಕಾಳು ಅಂಟಿಸ್ಕೊಂಡು ಹೋಗಿರ್ತಾರೆ. ಆ ರೀತಿಯಾಗಿ ಅಥವಾ ಒಂದು ಆನೆಗೆನೆ ಒಂದು ಸೊಂಡಿಗೊಂದು ಬೇರೆ ಕಾಳು, ಎದೆಗೊಂದು ಬೇರೆ ಕಾಳು, ಕಿವಿಗೊಂದು ಬೇರೆ, ಕಣ್ಣಿಗೊಂದು ಬೇರೆ, ಆ ರೀತಿಯಾಗಿ ಆನೆ ಚಿತ್ರವನ್ನು ಫುಲ್ ತುಂಬ್ತಾರೆ. ಅದೇ ರೀತಿಯಾಗಿ ಒಂದೊಂದು ಅವಯವದಲ್ಲಿ ಒಂದೊಂದು ಭಗವದ್ ರೂಪ ಇದೆ, ಅದರ ಪೂರ್ಣನಾಗಿ ಇದೆ. ಅದು ಆ ಅವಯವ ನಡಿಬೇಕು ಅಂದರೆ ಅಲ್ಲಿ ಭಗವಂತ ಪೂರ್ಣನಾಗಿ ಇರ್ತಾನೆ ಅಂತ. ಅದಕ್ಕೆ ನವನಾರಿ ಕುಂಜರದಂತೆ, ಕುಂಜರ ಅಂತ ಆನೆ, ಒಂದು ಆನೆಯಲ್ಲಿ ಬೇರೆ ಬೇರೆ ಒಂದೊಂದು ಅವಯವದಲ್ಲಿ ಒಂದೊಂದು ಹೆಣ್ಣಿನಲ್ಲಿ ಒಂದು ರೂಪ ಒಂದು ಇದ್ದುಬಿಟ್ರೆ ಹೇಗಿರ್ತದೋ ಅದೇ ರೀತಿಯಾಗಿ ಭಗವಂತ ನಮ್ಮಲ್ಲಿ ಒಂದೊಂದು ಅವಯವದಲ್ಲಿ ಒಂದೊಂದು ಪೂರ್ಣ ರೂಪದಿಂದ ಭಗವಂತ ಇದ್ದಾನೆ ಅಂತ ಹೇಳ್ತಾರೆ. ಏಕಾಕಾರ ತೋರ್ಪವು ಅವಯವ ಆವಯವ ಅವಯವಗಳಲ್ಲಿ. ಅಂದರೆ ಏಕಾಕಾರ ತೋರ್ಪೋದು ಅಂತಂದರೆ ಎಲ್ಲ ಇಡೀ ಆನೆ ಒಂದೇ ಅನ್ನಿಸ್ತದೆ, ಆದರೆ ಆ ಆನೆ ಒಳಗಡೆ ಒಂದು ಬೇರೆ ಬೇರೆ ಜಾಗದಲ್ಲಿ ಬೇರೆ ಬೇರೆ ಪೂರ್ಣವಾದಂಥ ರೂಪವನ್ನು ಇರ್ತದೆ ಅಂತ ಆಯಾ ಹೆಸರದಿಂದ ಕರೆಸ್ಕೊಳ್ತಾನೆ. ಅಲ್ಲಿ ಸೊಂಡಿ ಹೆಸರು ಕಳಿಸ್ತಾರೆ, ಅಲ್ಲಿ ಸೊಂಡಿ ರೂಪದಿಂದ ಭಗವಂತ ಇರ್ತಾನೆ. ಕಾಲನ್ನು ಕರೆಸೋತಾನೆ, ಕಾಲಲ್ಲಿ ಕಾಲು ರೂಪದಿಂದ ಇರ್ತಾನೆ. ಈಗ ಅವಯವಗಳು, ಪ್ರತಿಯೊಂದು ಅವಯವಗಳಲ್ಲಿ ಭಗವಂತ ಪೂರ್ಣನಾಗಿ ವ್ಯಾಪ್ತಾರೆ, ಬೇರೆ ಬೇರೆ ರೂಪದಿಂದ ಪೂರ್ಣನಾಗಿಯೇ ವ್ಯಾಪ್ತರಾಗಿ ಇರ್ತಾನೆ. ಪೂರ್ತಿ ಆನೆ ಒಳಗಡೆ ಒಂದು ರೂಪದಿಂದ ಇರ್ತಾನೆ ಅಂತ. ಬೇರೆ ಬೇರೆ ಕಂಗೊಳಿಸುವ ಶರೀರದವ ನಾನಾ ಪ್ರಕಾರ ವಿಕಾರ ಶೂನ್ಯ ವಿರಾಟ ನೆನೆಸುವ ಪದುಮಜಾಂಡಗಳು. ಇದೇ ರೀತಿಯ ಬ್ರಹ್ಮಾಂಡ ಪಿಂಡಾಂಡದೊಳಗೆ ಭಗವಂತ ವ್ಯಾಪ್ತರಾಗಿದ್ದಾನೆ. ಎಲ್ಲ ಬೇರೆ ಬೇರೆ ಕಾಣಿಸ್ತದೆ, ಎಲ್ಲ ಜೀವರಾಶಿಗಳು ಬೇರೆ ಬೇರೆ ಇದ್ದಾರೆ. ಸೊ ಇಲ್ಲಿ ಬ್ರಹ್ಮಾಂಡ ಒಳಗಡೆನೂ ಕೂಡ ಎಲ್ಲ ಬೇರೆ ಬೇರೆ ರೂಪದಿಂದನೂ ಒಂದು ಬ್ರಹ್ಮಾಂಡ ಒಂದು ರೂಪದಿಂದ, ಅಲ್ಲಿ ಕೂಡ 14 ಲೋಕಗಳು, ಅಲ್ಲಿ ಒಂದೊಂದು ಲೋಕದಲ್ಲಿ ಬೇರೆ ಬೇರೆ ರೂಪದಿಂದ ಇದ್ದಾನೆ. ಸೊ ಅಲ್ಲಿ ಒಂದು ಬೇರೆ ಬೇರೆ ರೂಪದಿಂದ ಇದ್ದರೂ ಕೂಡ ಒಂದೇ ರೀತಿ ಒಂದು ಫುಲ್ ಒಂದು ಒಳಗಡೆ ತಿರ್ಗಾ ಬೇರೆ ಬೇರೆ ರೂಪಗಳು. ಒಂದು ಡಬ್ಬಿಯಲ್ಲಿ ಭಾಳ ಕಾಳು ಹಾಕಿಟ್ಟಿರುತ್ತೆ. ಬ್ರಹ್ಮಾಂಡ ಒಂದು ರೂಪ, ಒಳಗಡೆ ಚಿಕ್ಕದಂಥ ಅನೇಕ ರೂಪ ಹೆಂಗಿರ್ತದೋ ಆ ರೀತಿಯಾಗಿ. ಹಾಗೆ ಇದು ಬೇರೆ ಬೇರೆ ಕಾಣಿಸ್ತದೆ, ಅದರದೆಲ್ಲ ಒಂದೇ ಇರ್ತದೆ. ಶರೀರದಳು ನಾನಾ ಪ್ರಕಾರವಾಗಿ ವಿಕಾರ ಶೂನ್ಯ, ಅಂದರೆ ಅವನಿಗೆ ಯಾವುದೂ ದೋಷ ಇಲ್ಲ, ಯಾವುದೂ ವಿಕಾರ ಇಲ್ಲ. ಇಷ್ಟೆಲ್ಲ ಕಾರ್ಯ ಮಾಡ್ತಾನೆ. ನಾವು ಹೇಗೆ ಇವಾಗ ಏನಾದ್ರು ಒಂದು ಕಾರ್ಯ ಮಾಡಿದ್ರೆ ಸುಸ್ತಾಗ್ತದೆ, ನಮಗೆ ದಣಿಕಾಗ್ತದೆ, ಅವನಿಗೆ ಅದೇನು ಇಲ್ಲೇ ಇಲ್ಲ. ಅದಕ್ಕೆ ಅವ್ನಿಗೆ ವಿಕಾರ ಇಲ್ಲವೇ ಇಲ್ಲ. ಅಥವಾ ಒಮ್ಮೊಂದು ಸತಿ ಬೇಸರ ಆಗ್ತದೆ, ಒಮ್ಮೊಂದು ಸತಿ ಕೋಪ ಬರ್ತದೆ, ಒಂದು ಸತಿ ಖುಷಿ ಆಗ್ತದೆ. ಈ ರೀತಿ ಏನೋ ಒಂದು ವಿಕಾರ ಆಗ್ತದೆ ನಮಗೆ ಏನೋ ಒಂದು ಕಾರ್ಯ ಮಾಡಿದರೆ. ಆದರೆ ಭಗವಂತನಿಗೆ ಈ ರೀತಿಯಾಗಿ ಕಾರ್ಯ ಮಾಡಿದರೆ ಯಾವುದೂ ವಿಕಾರವನ್ನು ಆಗುವುದಿಲ್ಲ. ವಿರಾಟನು ಎನಿಸುವ ಪದುಮಜಾಂಡದಳು. ಈ ಬ್ರಹ್ಮಾಂಡ ಒಳಗಡೆ ವಿರಾಟ್ ರೂಪದಿಂದ ಭಗವಂತ ಇದ್ದಾನೆ. ಈ ವಿರಾಟ್ ರೂಪ ಚಿಂತನೆ ಬಹಳ ವಿಸ್ತಾರವಾಗಿದೆ. ಪಿಂಡಾಂಡ ಒಳಗಡೆನೂ ಚಿಂತನೆ ಮಾಡಬೇಕು, ಬ್ರಹ್ಮಾಂಡ ಒಳಗಡೆನೂ ಚಿಂತನೆ ಮಾಡಬೇಕು. ಈ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಬ್ರಹ್ಮಾಂಡ ಒಳಗಡೆ ವಿರಾಟ್ ರೂಪದಿಂದ ಅಂದರೆ ಮೇಲೆ ಕೆಳಗಡೆ ಒಳಗೂ ಈ ಮನುಷ್ಯ ರೂಪದಿಂದ ಪ್ರಕಾರವಾಗಿಯೇ ಅವನು ವ್ಯಾಪ್ತರಾಗಿದ್ದಾನೆ. ಆ ವಿರಾಟ್ ರೂಪದಲ್ಲಿ 14 ಲೋಕಗಳಿಗೆ ಆಧಾರನಾಗಿದ್ದಾನೆ.
ಒಂದೊಂದು ಸ್ಥಾನದಲ್ಲಿ ಒಂದೊಂದು ಲೋಕಗಳನ್ನು ಇದೆ. ಈಗ ಸ್ವರ್ಗದಲ್ಲಿ ಭೂಲೋಕ, ಆಮೇಲೆ ಇವು ಹಟ್ಟಿದಲ್ಲಿ ಮಹರ್ಲೋಕ, ಸಾರಿ ಭೂ ಅಂದರೆ ಅಂತರಿಕ್ಷ ಲೋಕ, ಆಮೇಲೆ ಹೃದಯದಲ್ಲಿ ಸ್ವರ್ಗಲೋಕ, ಇಲ್ಲಿ ಮೇಲೆ ಇಲ್ಲಿ ಮಹಲ್ಲೋಕ, ಇಲ್ಲಿ ಜನಲೋಕ, ಇಲ್ಲಿ ತಪೋಲೋಕ, ಇಲ್ಲಿ ಸತ್ಯಲೋಕ. ಆ ಲೋಕಗಳೆಲ್ಲ ಆಧಾರನಾಗಿ ಹೋಗುತ್ತಿದ್ದಾನೆ. ಆಮೇಲೆ ಕೆಳಗಡೆ ಅತಳ ವಿತಳ ಸುತಳ ಅತಳ ಆತಳ ರಸಾತಳ ಮಹಾತಳ ಪಾತಾಳ, ಈ ಎಲ್ಲ ಕೆಳಗಡೆ ಲೋಕಗಳನ್ನೆಲ್ಲ ಅದಕ್ಕೆಲ್ಲನೂ ಆಧಾರನಾಗಿ ಭಗವಂತ ನಿಂತಿದ್ದಾನೆ. ಸೊ ಈ ರೀತಿಯಾಗಿ ಭಗವಂತನಿಗೆ ವಿರಾಟ್ ರೂಪ ಚಿಂತನೆ ಮಾಡಬೇಕು. ಅದೇ ವಿರಾಟ್ ರೂಪ ಚಿಂತನೆ ನಮ್ಮ ದೇಹದಲ್ಲಿ ಕೂಡ ಇದೆ, ಪಿಂಡಾಂಡದಲ್ಲಿ ಕೂಡ ಇದೆ. ಅಲ್ಲಿ ಕೂಡ ಅದೇ ಸ್ಥಾನದಲ್ಲಿ ಆಯಾ ಲೋಕ ಚಿಂತನೆ ಮಾಡಬೇಕು ನಾವು. ಅದಲ್ಲದೆ ಚಕ್ರಗಳ ಚಿಂತನೆ ಮಾಡಬೇಕು, ಆಮೇಲೆ ಸಪ್ತ ಕಮಲಗಳ ಚಿಂತನೆ ಮಾಡಬೇಕು, ಅಲ್ಲೆಲ್ಲ ಸಮುದ್ರಗಳು ಇವೆ ಅದೆಲ್ಲ ಚಿಂತನೆ ಮಾಡಬೇಕು. ಇಷ್ಟೆಲ್ಲ ಇದು ದಿನನಿತ್ಯ ಮಾಡಬೇಕು, ನಾವು ದಿನನಿತ್ಯ ಮಾಡಬೇಕು. ಅದಕ್ಕೆ ಅದ್ರ ಸಲುವಾಗಿ ಸಪ್ರೇಟ್ ಸಮಯವನ್ನು ತೆಗೆದುಕೋಬೇಕು. ಮುಂದೆ ಚಕ್ರಗಳ ಕಮಲಗಳ ವಿವರಣೆ ಬರ್ತದೆ, ಆವಾಗ ಆ ವಿಷಯವನ್ನು ಹೇಳ್ತೇನಂತೆ. ಅಂತೂ ಈ ವಿರಾಟ್ ರೂಪ ಅಂತಂದರೆ ಇಷ್ಟೆಲ್ಲ ಬರ್ತದೆ. ವಿರಾಟ್ ರೂಪದಲ್ಲಿ ಭಗವಾನ್ ನಿಂತಿರ್ತಾನೆ. ಅಲ್ಲಿ ಸಪ್ತ ಸಮುದ್ರಗಳನ್ನು ಚಿಂತನೆ ಮಾಡಬೇಕು. ಬ್ರಹ್ಮಾಂಡ ಒಳಗಡೆ ಸಪ್ತ ಸಮುದ್ರ, ಸಪ್ತ ದ್ವೀಪಗಳು, ಪಿಂಡಾಂಡದಲ್ಲಿ ಕೂಡ ಸಪ್ತ ಸಮುದ್ರಗಳ ಸಪ್ತ ದ್ವೀಪಗಳನ್ನು ಚಿಂತನೆ ಮಾಡಬೇಕು. ಇಷ್ಟು ಒಂದು ವಿರಾಟ್ ರೂಪ ನೆನೆಸುವ ಪದ್ಮಜಾಂಡಗಳು ಅಂದರೆ ಇಲ್ಲಿ ಬ್ರಹ್ಮಾಂಡ ಒಳಗಡೆ ಮತ್ತು ಪಿಂಡಾಂಡ ಒಳಗಡೆ ಈ ವಿರಾಟ್ ರೂಪದಿಂದ ಇರ್ತಾರೆ. ಹಿಂಗೆ ಅನಂತ ರೂಪಗಳು ಇವೆ. ಆದರೂ ಅದು ಎಲ್ಲಕ್ಕೂ ಯಾವುದಕ್ಕೂ ಭೇದವಿಲ್ಲ. ಇದು ಸತತವಾಗಿ ನಮ್ಮದು ಬಿಂಬರೂಪಿ ಪರಮಾತ್ಮನೇ ವಿರಾಟ್ ರೂಪದಲ್ಲಿ ಇರುತ್ತೆ. ಪಿಂಡಾಂಡ ಒಳಗಿದ್ದಾನೆ, ಬ್ರಹ್ಮಾಂಡ ಒಳಗಿದ್ದಾನೆ. ಅಲ್ಲಿ ಒಳಗಡೆ ಎಲ್ಲ ಲೋಕಗಳಿದ್ದಾವೆ. ಒಂದೊಂದು ಲೋಕದಲ್ಲಿ ಒಂದೊಂದು ರೂಪದಲ್ಲಿದ್ದಾನೆ. ಆ ಲೋಕಕ್ಕೆ ಅಭಿಮಾನಿ ದೇವತೆಗಳಿರ್ತಾರೆ, ಆ ದೇವತೆಗಳ ಅಂತರ್ಯಾಮಿಯಾಗಿದ್ದಾರೆ. ಆ ಲೋಕದಲ್ಲಿ ಅನಂತ ಜೀವರಾಶಿಗಳಿರ್ತಾರೆ, ಆ ಜೀವರಾಶಿಗಳಿರ್ತಾನೆ. ನದಿ ಕ್ಷೇತ್ರದಲ್ಲಿ ಇರ್ತಾನೆ. ಎಲ್ಲರೂ ಒಳಗಡೆ ಪ್ರತಿಯೊಬ್ಬರಿಗೂ 4 ದೇಹಗಳನ್ನು, ಆ 4 ದೇಹದಲ್ಲಿ ನೇಮನವಾಗಿದ್ದಾನೆ. ಎಷ್ಟು ರೂಪಗಳನ್ನು ನಮಗೆ ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ರೂಪದಿಂದ ಭಗವಂತ ಸರ್ವತ್ರ ವ್ಯಾಪ್ತರಾಗಿದ್ದಾನೆ. ಅದಕ್ಕೆ ಇದು ವಿರಾಟ ಎನಿಸುವ ಪದುಮಜಾಂಡು, ಬ್ರಹ್ಮಾಂಡ ಒಳಗಡೆ ಪಿಂಡಾಂಡ ಒಳಗಡೆ ಎಷ್ಟು ಅನಂತ ರೂಪದಿಂದ ವ್ಯಾಪ್ತನಾಗಿದ್ದಾನೆ ಅಂತ ನಾವು ಇಲ್ಲಿ ಚಿಂತನೆ ಮಾಡಬೇಕು. 27ನೇ ನುಡಿಯಲ್ಲಿ ವಾರಿಜ ಭವಾಂಡರು ಲಕ್ಷ್ಮೀ ನಾರಸಿಂಹ ರೂಪ ಗುಣಗಳು ವಾರಿದೆಯೊಳಿಹ ತೆರಗಳನ್ನದೇ ಸಂದಣಿಸುತ್ತಲಿಹವು. ಅಂದರೆ ಇವಾಗ ವಾರಿಜ ಭವಾಂಡದಳು ಅಂದರೆ ಇಲ್ಲಿ ಬ್ರಹ್ಮಾಂಡ ಒಳಗಡೆ ಲಕ್ಷ್ಮೀ ಸಹಿತನಾದಂಥ ಭಗವಂತ ಲಕ್ಷ್ಮೀ ನರಸಿಂಹರೂಪಿ ಪರಮಾತ್ಮ ಅಂದರೆ ಭಗವಂತ ಎಲ್ಲೆಲ್ಲಿದ್ದಾನೆ ಅಲ್ಲಿ ಲಕ್ಷ್ಮೀದೇವಿ ಇದ್ದೇ ಇದ್ದಾಳೆ. ಅಲ್ಲಿ ಹೇಗೆ ಅವಳು ವ್ಯಾಪ್ತರಾಗಿದ್ದಾಳೋ ಲಕ್ಷ್ಮೀದೇವಿ ಸಹಿತವಾಗಿ ಭಗವಂತ ವ್ಯಾಪ್ತರಾಗಿದ್ದಾನೆ. ರೂಪಗುಣಗಳು ವಾರಿದ ತೆರೆಗಳಂಥದ್ದು ಸಂದಣಿಸುತ್ತಿಹ. ಇದು ಗಣನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಈ ಸಮುದ್ರ ಅಂತಂದರೆ ತೆರೆಗಳು ಬರ್ತಾನೇ ಇರ್ತವೆ. ತೆರೆಗಳೇ ಸಮುದ್ರ, ಸಮುದ್ರನೇ ತೆರೆಗಳೇ. ಅದಕ್ಕೆ ಅಭೇದ ಚಿಂತನೆ. ತೆರೆಗಳು ಮತ್ತು ಸಮುದ್ರ ಬೇರೆಯಲ್ಲಿಲ್ಲ. ಸಮುದ್ರ ಇದೆ ಅಂತಾರೆ, ತೆರೆಗಳಿದ್ದೇ ಇದೆ. ತೆರೆಗಳಿದೆ ಅಂದರೆ ಸಮುದ್ರ ಇದೇ ಇದೆ. ಅದಕ್ಕೆ ಅಭೇದ ಚಿಂತನೆ ಇದ್ದೇ ಇದೆ. ಅದೇ ರೀತಿಯಾಗಿ ಭಗವಂತ ಲಕ್ಷ್ಮೀ ಸಹಿತನಾದಂಥ ಭಗವಂತ ಅವನು ರೂಪಕ್ಕೂ ಗುಣಗಳಿಗೂ ಭೇದವಿಲ್ಲ. ಅವನು ರೂಪಕ್ಕೂ ರೂಪಿದೆ, ಗುಣಗಳಿಗೂ ರೂಪಿದೆ. ಆ 2 ರೂಪಗಳನ್ನು ಏನೂ ಭೇದವಿಲ್ಲ. ಅವನ ಗುಣಕ್ಕೂ ರೂಪಕ್ಕೂ. ಈಗ ಇನ್ನೊಂದು ಸತಿ ಎಕ್ಸಾಂಪಲ್ ಹೇಳ್ತೇನೆ. ಈಗ ಒಂದು ಸಕ್ಕರೆ ಬೊಂಬೆ ಇದೆ, ತುಂಬ ಸಲ ಹೇಳಿದ್ದೇನೆ. ಅದು ಎಲ್ಲ ವಿಡಿಯೋನೂ ಎಲ್ಲರೂ ನೋಡಿರೋದಿಲ್ಲ. ಅದಕ್ಕೆ ಕೆಲವೊಂದು ವಿಷಯವನ್ನು ನಾನು ರಿಪೀಟ್ ಮಾಡ್ತಾ ಇರ್ತೇನೆ. ಸೊ ಇವಾಗ ಸಕ್ಕರೆಯಿಂದ ಬೊಂಬೆ ಮಾಡಿದರೆ ಕಾಲೂ ಸಕ್ಕರೆನೇ ಇದೆ, ಕೈನೂ ಸಕ್ಕರೆನೇ ಇದೆ, ಮುಖನೂ ಸಕ್ಕರೆನೇ ಇದೆ. ಅದೇ ರೀತಿಯಾಗಿ ಆಮೇಲೆ ಸಿಹಿ ಇದು ಆ ಸಕ್ಕರೆ ಇದೆ. ಇದು ಒಂದು ಅಂದರೆ ಅದು ಒಂದು ಅವಯವಕ್ಕೂ ಭೇದ ಇಲ್ಲ ಅಂತಂದರೆ ಇದು ಒಂದು ಎಕ್ಸಾಂಪಲ್ ಆಯಿತು. ಇನ್ನೊಂದು ಅವನ ಗುಣಗಳಿಗೆ ಭೇದ ಇಲ್ಲ, ರೂಪಕ್ಕೆ ಮತ್ತು ಗುಣಕ್ಕೂ ಭೇದ ಇಲ್ಲ ಅಂತಂತಂದರೆ ಏನು. ಇವಾಗ ಸಕ್ಕರೆ ಸಿಹಿ ಇದೆ, ಆ ಸಕ್ಕರೆಯಿಂದ ಸಿಹಿತನವನ್ನು ಸೆಪ್ರೇಟ್ ಮಾಡೋಕ್ಕಾಗುತ್ತಾ? ಸಕ್ಕರೆ ಇದೆ ಅಂದರೆ ಸಿಹಿ ಇದೆ, ಸಿಹಿ ಇದೆ ಅಂದರೆ ಸಕ್ಕರೆ ಇದೆ. ಸೊ ಇದೇ ರೀತಿಯಾಗಿ ಭಗವಂತನ ಗುಣ ರೂಪಗಳನ್ನು ಭೇದ ಇಲ್ಲ, ಒಂದೇ ಇದೆ ಅನ್ನೋದನ್ನು ಒಂದೇ ಅಂತಾರೆ ಭೇದವಿಲ್ಲ ಅಂತ ಕೊಂಡು ಹೇಳ್ತಾ ಇದ್ದಾರಲ್ಲಿ. ರೂಪಗುಣಗಳು ವಾರಿದೇಳು ತೆರೆಗಳಂತಂದರೆ ಸಮುದ್ರದಲ್ಲಿ ತೆರೆಗಳಲ್ಲಿ ಹೇಗೆ ಸೆಪ್ರೇಟ್ ಇಲ್ಲವೋ ಅದೇ ರೀತಿಯಾಗಿ ಭಗವಂತನ ಗುಣ ಮತ್ತು ರೂಪಗಳಿಗೆ ಭೇದ ಇಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಅವನಿಗೆ ಎಷ್ಟೆಷ್ಟು ರೂಪಗಳು ಇವೆ. ಒಂದು ಕಾರಣ, ಅಂಶ, ಆವೇಶ, ವ್ಯಾಪ್ತ,
ವ್ಯಾಪ್ತ ಅವತಾರ ಕಾರ್ಯ ಅವ್ಯಕ್ತ ವ್ಯಕ್ತವು ಎಷ್ಟು ರೂಪದಿಂದ ಎಷ್ಟು ಹೊರೈಟಿ, ಇವೆಲ್ಲ ಹೊರೈಟಿ ಆಯಿತು. ಎಷ್ಟೆಷ್ಟು ಕಾರಣ ಅಂಶ ಅಂತಂದ್ರೇನು, ಕಾಣ್ತಾರೆ ಕೆಲವೊಂದು ಕಾರಣಕ್ಕಾಗಿ ಅವನು ಅವತಾರ ಮಾಡಿರ್ತಾನೆ. ಆಮೇಲೆ ಅಂಶ ರೂಪದಿಂದ ಅಂದರೆ ತಂದು ಮೂಲ ರೂಪ ಇರ್ತದೆ, ಅವಾಗಿಂದ ಒಂದು ಚಿಕ್ಕದೊಂದು ಅಂಶ ತೊಗೊಂಬಂದು ಅದರಿಂದ ಅವತಾರ ಮಾಡ್ತಾನೆ. ಆಮೇಲೆ ಆವೇಶ ಅವತಾರ ಅಂದರೆ ಈಗ ಆವೇಶ ಅವತಾರ ಅಂತಂದ್ರೇನು, ಒಂದು ವ್ಯಕ್ತಿ ಇರ್ತದೆ, ಅವರ ಅಂತರ್ಯಾಮಿಯಾಗಿ ಒಂದು ಅಂಶದಿಂದ ಭಗವಂತ ಇರ್ತಾನೆ. ಈಗ ಅಂಶ ಅವತಾರ ಅಂತಂದ್ರೇನು, ಒಂದು ಭಗವಂತನ ಒಂದು ಅಂಶದಿಂದ ಡೈರೆಕ್ಟ್ ಅವತಾರ ಮಾಡಿ ಬಂದ. ಆದರೂ ಮೂಲ ರೂಪಕ್ಕೂ ಈ ಅಂಶ ಅವತಾರಕ್ಕೂ ಭೇದವಿಲ್ಲ. ಆದರೆ ಇದು ಆವೇಶ ಅವತಾರ ಅಂತಂದರೆ ಇಲ್ಲಿ ಪ್ರಹ್ಲಾದ ರಾಜರಲ್ಲಿ ವಾಯುದೇವರು ವಿಶೇಷ ಅವರದ್ದು. ಯಾಕೆ ಅವರು ಕರ್ಮಜ ದೇವತೆಗಳು, ಕರ್ಮಜರು 19ನೇ ಕಕ್ಷಕ್ಕೆ ಬರಬೇಕು, ಆದರೆ ಅವ್ರಿಗೆ 14ನೇ ಕಕ್ಷಕ್ಕೆ ಗಣನೆ ಮಾಡ್ತೀವಿ. ಯಾಕಂದರೆ ಅವ್ರ ಒಳಗಡೆ ಭಗವಂತನ ವಿಶೇಷ ಆವೇಶ ಇದೆ, ವಾಯುದೇವರು ವಿಶೇಷ ಆವೇಶ ಇದೆ. ಆ ಆವೇಶ ಇದ್ದದ್ದಕ್ಕೆ ಅವರು ಜ್ಞಾನ ಬಲ ಹೆಚ್ಚಾಯಿತು. ಅವ್ರ ಯೋಗ್ಯತೆಗಿಂತ ಅಂದರೆ ಅವ್ರದ್ದು ಯೋಗ್ಯತೆ ಪ್ರಕಾರವಾಗಿಯೂ ಹೆಚ್ಚು ಬೆಳೀತು. ಅದಕ್ಕೆ ಅವರು ಇನ್ನು ಮೇಲಿನ ಕಕ್ಷಕ್ಕೆ ಬಂದುಬಿಟ್ರು. ಹಾಗೆ ಅದೇ ಇದು ಗ್ರೇಸ್ ಮಾರ್ಕ್ಸ್ ಅಂತೀವಲ್ಲ, ಹಾಗೆ ಗ್ರೇಸ್ ಮಾರ್ಕ್ಸಿಂದ ಬಂದಿರ್ತಾರೆ. ಸೊ ಇಲ್ಲಿಗೆ ಆವೇಶ ಅವತಾರ ವ್ಯಾಪ್ತ, ಅದೇ ಇಲ್ಲೂ ಸರ್ವತ್ರ ವ್ಯಾಪ್ತ ಇದ್ದಾನೆ. ಪಂಚಮಹಾಭೂತದಲ್ಲಿ ತನ್ಮಾತ್ರದಲ್ಲಿ ವ್ಯಾಪ್ತರಾಗಿದ್ದಾನೆ, ಇಂದ್ರಿಯಲ್ಲಿ ವ್ಯಾಪ್ತರಾಗಿದ್ದಾನೆ, ಪಿಂಡಾಂಡೊಳಗೆ ವ್ಯಾಪ್ತರಾಗಿದ್ದಾನೆ, ಬ್ರಹ್ಮಾಂಡ ವ್ಯಾಪ್ತರಾಗಿದ್ದಾನೆ. ಇಷ್ಟೊತ್ತೆಲ್ಲ ಇಷ್ಟಲ್ಲಿ ನೋಡಿ ಅಲ್ಲೆಲ್ಲಿ ವ್ಯಾಪ್ತರಾಗಿದೆ. ಆ ವ್ಯಾಪ್ತ ಅವತಾರಗಳನ್ನು ಕೂಡ ಬೇರೆ, ಆವೇಶ ಅವತಾರಗಳನ್ನು ಬೇರೆ, ಆಮೇಲೆ ಅಂಶ ಅವತಾರಗಳನ್ನು ಬೇರೆ, ಹೀಗೆ ಅನೇಕ ಅವತಾರ. ಆಮೇಲೆ ವ್ಯಾಪ್ತ ಅವತಾರ, ವ್ಯಾಪ್ತ ಅವತಾರ ಅಂದರೆ ರಾಮಕೃಷ್ಣ ಎಲ್ಲ ಡೈರೆಕ್ಟ್ ನಾರಾಯಣ ರೂಪದಿಂದ ಡೈರೆಕ್ಟ್ ಬಂದುಬಿಟ್ರು, ಪೂರ್ಣವಾಗಿಯೇ ಅವತಾರ ಮಾಡ್ಕೊಂಬಂದ್ಬಿಟ್ಟು. ಈಗ ತಿರುಪತಿ ಅಂಕಪ್ಪ ವೈಕುಂಠದಿಂದ ಡೈರೆಕ್ಟಾಗಿ ಬಂದು ನಿಂತುಬಿಟ್ಟಿದ್ದಾನೆ. ಸೊ ಇಲ್ಲಿ ಅದು ಪೂರ್ಣ ಅವತಾರ ಆಯಿತು. ಸೊ ಇದು ಅವತಾರ ರೂಪಗಳು ಅಂದರೆ ಪ್ರಕಟ ಆಗ್ತಾನೆ, ಅವನು ತಾನು ಬಂದುಬಿಟ್ಟು ಪ್ರಕಟ. ಕೃಷ್ಣ ರಾಮ ಎಲ್ಲ ಅವತಾರ ಆದರು, ಹೈಗ್ರೂ ರೂಪಿ ಪರಮಾತ್ಮ ಹೀಗೆ ಬಂದು ತಾನು ಅವತಾರ ಮಾಡ್ತಾನೆ, ಅವತಾರ ರೂಪಗಳಾಯ್ತು. ಅದು ಇದು ಅವತಾರ ಮಾಡಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ. ಆ ಕಾರ್ಯ ಮಾಡೋಕ್ಕೋಸ್ಕರ ಬೇರೆ ಬೇರೆ ಕಾರ್ಯಕ್ಕೆ ಬೇರೆ ಬೇರೆ ರೂಪಗಳನ್ನು ತಗೋತಾನೆ. ಅಂದರೆ ಅವನು ಒಂದೇ ರೂಪದಿಂದ ಬೇಕಾದ ಕಾರ್ಯ ಮಾಡ್ಬೋದು, ಕೈಯಿಂದ ನೋಡ್ಬೋದು, ಕಣ್ಣಿಂದ ನಡೀಬೋದು, ಏನು ಬೇಕಾದ್ರೂ ಮಾಡ್ಬೋದು ಅವನು. ಆದರೆ ಅವನು ಅದಕ್ಕೆ ಅವನು ಆಮೇಲೆ ಕಾರ್ಯ ಅದು ರೂಪಗಳನ್ನು ಅದಕ್ಕೆಲ್ಲೂ ಭೇದವಿಲ್ಲ. ಇಷ್ಟೆಲ್ಲ ಹೇಳ್ತಾ ಇಲ್ಲಿ ಎಲ್ಲ ರೂಪಕ್ಕೂ ಅವನಿಗೆ ಭೇದವಿಲ್ಲ ಅಂತ. ಇನ್ನೊಂದು ಮುಖ್ಯ ಅಂಶ ಹೇಳಕ್ಕೆ ಮರ್ತೆ, ಆವೇಶ ಅವತಾರ ಅಂತಂದರೆ ಒಬ್ಬರಲ್ಲಿ ಆವೇಶ ಆಗಿ. ಈಗ ಬಲರಾಮರು ಶೇಷದೇವ ಅವತಾರ, ಅವ್ರ ಒಳಗಡೆ ಭಗವಂತ ಶುಕ್ಲಕೇಶದ ಆವೇಶ ಆಗಿ ಬಂದ. ಸೊ ಅದಕ್ಕೆ ಅಂದರೆ ಮೂಲ ರೂಪ ಶೇಷ ಅವತಾರನೇ, ಅವ್ರ ಅಂತರ್ಯಾಮಿಯಾಗಿ ಭಗವಂತ ಏನು ಮಕಾರ ಮಾಡ್ತಾರೆ, ಅದು ಆವೇಶ ಅವತಾರ. ಸೊ ಇಲ್ಲಿ ದೇವತೆಗಳಿಗೆ ಅವತಾರ ಮಾಡಿದಾಗ ಅವ್ರಿಗೆ ಜ್ಞಾನ ಬಲ ಕಡಿಮೆ ಆಗ್ತದೆ. ಆದರೆ ಭಗವಂತನಿಗೆ ಮತ್ತು ವಾಯುದೇವರಿಗೆ ಅವತಾರ ಮಾಡಿದಾಗ ಜ್ಞಾನ ಬಲ ಕಡಿಮೆ ಆಗೋದಿಲ್ಲ. ಆ ಟೈಮಲ್ಲಿ ಎಷ್ಟು ವ್ಯಕ್ತ ಮಾಡೋಕ್ಕೋ ಅಷ್ಟು ವ್ಯಕ್ತ ಮಾಡ್ತಾರೆ. ಸೊ ಈಗ ಬಲರಾಮನದಲ್ಲಿ ಭಗವಂತನ ಆವೇಶ ಇದೆಯೇ, ಅದಕ್ಕೂ ಈ ಕೃಷ್ಣ ರೂಪ ಡೈರೆಕ್ಟ್ ಬಂದಿದ್ದಾನೆ, ಅದಕ್ಕೂ ಏನೂ ಭೇದ ಇಲ್ಲ. ಎರಡಕ್ಕೂ ಸಮಾನವಾದಂಥದ್ದು ಜ್ಞಾನ ಬಲ ಇರ್ತದೆ. ಆದರೆ ಪ್ರಕಟ ಮಾಡೋದಂಥ ಮಾತ್ರ ಅದಕ್ಕೂ ಸ್ವಲ್ಪ ಅಲ್ಲಿ ದೇವತೆಗಳೊಳಗಡೆ ಕಡಿಮೆ ಪ್ರಕಟ ಮಾಡ್ತಾನೆ ಅಂತ. ಆಮೇಲೆ ಅವ್ಯಕ್ತ ವ್ಯಕ್ತವು ಇದು ಮಹತ್ತತ್ವ ಅಹಂಕಾರತತ್ವ ಇಲ್ಲ, ನಮಗೆ ಅವ್ಯಕ್ತವು ಕಾಣಿಸೋದಿಲ್ಲ. ಆಮೇಲೆ ವ್ಯಕ್ತ ಅಂತಂದ್ರೇನು, ಈ ಇಂದ್ರಿಯಗಳು ಕಾಣಿಸ್ತಾವೆ, ಅದರಲ್ಲಿ ವ್ಯಕ್ತ. ಅದೇ ವ್ಯಕ್ತನೂ ಇದ್ದಾನೆ, ಅವ್ಯಕ್ತನೂ ಇದ್ದಾನೆ. ಅವನು ಅವ್ಯಕ್ತವಾಗಿ ಡೈರೆಕ್ಟ್ ನಮಗೆ ಕಾಣಿಸೋದೇ ಇಲ್ಲ, ಆದರೆ ಅವನ ಕಾರ್ಯರೂಪದಿಂದ ಮಾಡಿದಾಗ ಅವನಲ್ಲಿ ಇದ್ದಾನೆ ಅಂತ ಗೊತ್ತಾಗ್ತದೆ. ಹಾಗೆ ವ್ಯಕ್ತವು ಅವ್ಯಕ್ತ ವ್ಯಕ್ತವು ಅಂದರೆ ಸೂಕ್ಷ್ಮ ರೂಪದಿಂದನೂ ಇದ್ದಾನೆ, ಆಮೇಲೆ ಮಹತ್ತತ್ವದಲ್ಲಿ ಕೂಡ ಇದ್ದಾನೆ. 6-4 ವಿಭೂತಿ ಅಂತರ್ಯಾಮಿ ರೂಪಗಳು, ಅಥವಾ ಕೆಲವರ ಕಡೆ 5 ಅಂತ ಬಂದೆ. 6-4 ಅಂದರೆ 10, 5 ಅಂತಂದರೆ 5 × 2 10, 10 ಅಂದರೆ ಆಗ್ತದೆ. ಅದೇ ಪ್ರಿಂಟಿಂಗಲ್ಲಿ ಕೆಲವರ ಕಡೆ ವ್ಯತ್ಯಾಸ ಆಗಿದೆ. ವಿಭೂತಿ ಅಂತರ್ಯಾಮಿ ರೂಪಗಳು, ವಿಭೂತಿ ಅಂತರ್ಯಾಮಿ ಅಂತಂದ್ರೇನು, ಇವು ವಿಭೂತಿ ರೂಪ ಅಂತಂದರೆ ಅದ್ರ ಒಳಗಡೆ ವಿಶೇಷವಾದಂಥ ತನ್ನ ಸನ್ನಿಧಾನ ಇಟ್ಟಿರ್ತಾನೆ. ಈಗ ಸಾಲಿಗ್ರಾಮದಲ್ಲಿ ತನ್ನ ವಿಶೇಷವಾದಂಥ ಸನ್ನಿಧಾನ ಇಟ್ಟಿರ್ತಾನೆ. ಅಲ್ಲಿ ಹೀಗೆ ಯಾವ ಶ್ರೇಷ್ಠವಾಗಿದೆ ಭಗವದ್ಗೀತೆಯಲ್ಲೆಲ್ಲ ಬರ್ತದೆ.
ವೃಕ್ಷದಲ್ಲಿ ಶ್ರೇಷ್ಠ ಯಾರು, ಪಕ್ಷಿದಲ್ಲಿ ಶ್ರೇಷ್ಠ ಯಾರು, ಹಾವಿನಲ್ಲಿ ಶ್ರೇಷ್ಠ ಯಾರು, ಯಾವುದು ಶ್ರೇಷ್ಠ ಅಂತ ಕಾಣಿಸ್ತದೋ ಅಲ್ಲಿ ತನ್ನ ಶಕ್ತಿಯನ್ನು ಹೆಚ್ಚು ಪ್ರಕಟ ಮಾಡಿರ್ತಾನೆ. ಅದಕ್ಕೆ ವಿಭೂತಿ ರೂಪ, ವಿಭೂತಿ ಸಂಧಿ ನಾವು ಕಲ್ತಿದ್ದೀವಿ. ಅಲ್ಲಿ ವಿಭೂತಿ ರೂಪ ಅಂತ ಹೇಳ್ತಾರೆ. ತನ್ನ ವಿಭೂತಿ ರೂಪಗಳು ಅಂತರ್ಯಾಮಿಯಾಗಿ ವಿಭೂತಿ ರೂಪವನ್ನು ಅಂತರ್ಯಾಮಿಯಾಗಿ ರೂಪಗಳನ್ನ ತಾನು ಪ್ರಕಟ ಮಾಡ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು 28ನೇ ನುಡಿಯಲ್ಲಿ ಮಣಿಗಳಿಗೆ ಸೂತ್ರದಂದರೆ ಪ್ರಣವಪಾದ್ಯರು ಚೇತನ ಅಚೇತನ ಜಗತ್ತಿನ ಅನುದಿನಲ್ಲಿ ಆಡುವನು ಸುಖಪೂರ್ಣ. ಇದು ಮಣಿಗಳಿಂದ ಒಂದು ಮಣಿಗಳು ಕೂಡ ಹಾರ ಮಾಡ್ತಾರೆ. ಅದಕ್ಕೊಂದು ದಾರ ಬೇಕು. ಆ ದಾರವನ್ನು ಆಧಾರವಾಗಿರ್ತದೆ. ಮಣಿಗಳು ಬೇರೆ ಬೇರೆ ಇರ್ತದೆ. ಅದಕ್ಕೆಲ್ಲ ಒಟ್ಟಿಗೆ ಒಂದು ಹಾರ ಆಗಬೇಕಾದ್ರೆ ಅದಕ್ಕೊಂದು ದಾರದೊಂದು ಆಧಾರ ಬೇಕು. ಹಾಗೆ ಭಗವಂತ ಸೂತ್ರದಂಧದಲ್ಲಿ ಅದರ ದಾರದಂತೆ ಆಧಾರನಾಗಿ ಭಗವಂತ ಇದ್ದಾನೆ. ಮಣಿಗಳ ಸೂತ್ರದಂಧನಿ ಪ್ರಣವೋಪಾದ್ಯನ ಅಂತಾನೆ ಓಂಕಾರ ಪ್ರತಿಪಾದನಂಥ ಭಗವಂತ ಚೇತನ ಅಚೇತನ ಜಗತ್ತಿನೊಳಗೆ, ಚೇತನ ಅಂದರೆ ಜಡ ಚೇತನ ಒಳಗಡೆನೆ ಜಗತ್ತಿನೊಳಗೆ ಅನುದಿನದಲ್ಲಿ ಆಡುವನು ಸುಖಪೂರ್ಣ. ಅದು ತನ್ನ ಕಾರ್ಯಗಳನ್ನು ಮಾಡ್ತಾನೆ. ಆಯಾ ಜೀವರಾಶಿಯ ಯುಕ್ತಾನುಸಾರವಾಗಿ ಕಾರ್ಯಗಳನ್ನು ಭಗವಂತ ಮಾಡಿಸ್ತಾನೆ. ಚೇತನ ಒಳಗೆ ಜಡ ಒಳಗಡೆ ಕಾರ್ಯಗಳನ್ನು ಮಾಡಿಸ್ತಾನೆ. ಆದರೆ ಅವನು ಮಾತ್ರ ಸುಖಪೂರ್ಣನಾಗಿದ್ದಾನೆ. ಅವನು ಸುಖಪೂರ್ಣನಾಗಿದ್ದಾನೆ. ಆಯಾ ಜೀವರಾಶಿಗಳ ಆ ಜೀವರಾಶಿಗಳ ಒಂದು ಅವ್ರದ್ದು ಹಿಂದೆ ಬಂತಲ್ಲ, ಅವ್ರ ಸ್ವಭಾವ ಗುಣ ಪ್ರಕಾರವಾಗಿ ಕಾರ್ಯಗಳನ್ನು ಮಾಡಿಸ್ತಾನೆ. ಆದರೆ ಅವನು ಸುಖಪೂರ್ಣನಾಗಿದ್ದಾನೆ. ದಣುಕಿಯೋ ಇವಾಗೆಲ್ಲ ಬಹುಕಾರುಣಿಕ, ಅದೇ ದಣುಕಿನ ಅನಂತ ರೂಪಗಳ ಮಾಡ್ತಾನೆ, ಅನಂತ ರೂಪ ಕಾರ್ಯಗಳನ್ನು ಮಾಡ್ತಾನೆ. ಅದರೊಳಗೆ ದಣುವಿಕೆ ಅಂತ ಅನ್ನೋದು ಇಲ್ಲ, ಆಯಾಸ ಅನ್ನೋದು ಇಲ್ಲ, ಆಯಾಸಿಲ್ಲ, ಬೇಸರಿಲ್ಲ. ಅದರಿಂದ ಅವನಿಗೆ ಪ್ರಯೋಜನವೂ ಇಲ್ಲ. ನಮಗೋಸ್ಕರ ಇಷ್ಟೆಲ್ಲ ಅವನು ಮಾಡ್ತಾನೆ. ನಾವು ನಮ್ಮ ಭಾಷೆಯಲ್ಲಿ ಕಷ್ಟಪಡ್ತಾನೆ ಅಂತ ಹೇಳ್ತೀವಿ. ಅವನಿಗೇನಾದರೂ ಕಷ್ಟ ಇಲ್ಲ, ಆದರೆ ನಮಗೋಸ್ಕರ ಅಷ್ಟೆಲ್ಲ ಅವನು ಕಾರ್ಯಗಳನ್ನು ಮಾಡ್ತಾನೆ ಅಂತಲೇ ಹೇಳ್ತಾ ಇದ್ದಾರೆ. ದಣುವಿಕೆ ಹೋಗಿಲ್ಲ ಬಹು ಕಾರುಣಿಕ ಅನಂತ ಜೀವರ ಗಣದೊಳಗೆ ಏಕಾಂಶ ರೂಪದಿ ನಿಂತು ನೇಮಿಸುವ. ಅಂದರೆ ಇಲ್ಲಿ ಅನಂತ ಜೀವರಾಶಿಗಳು, ಎಲ್ಲ ಜೀವರಾಶಿಗಳಿಗೆ ಬಿಂಬರೂಪಿನಾಗಿ ಒಂದು ಅಂಶದಿಂದ ಬಿಂಬರೂಪಿನಾಗಿ ಭಗವಂತ ಇದ್ದಾನೆ. ಪ್ರತಿಯೊಂದು ಜೀವರಾಶಿಗಳಿಗೆ ಬಿಂಬರೂಪಿ ಪರಮಾತ್ಮ ಸೆಪರೇಟಾಗಿ ಇರ್ತಾನೆ. ಅಲ್ಲಿ ಅವನು ಅನಂತ ಗಣದೊಳಗೆ ಅಂಶ ರೂಪದಿಂದ ನಿಂತು ನೇಮಿಸುವ. ಅಲ್ಲಿ ತನ್ನ ಒಂದು ಅಂಶವನ್ನು ಇಟ್ಟು ಅಲ್ಲಿ ರೂಪದಿಂದ ಅಲ್ಲಿ ನಿಯಮನ ಮಾಡ್ತಾನೆ ಭಗವಂತ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಅದೇ ಇಲ್ಲಿ ದಾರ ಒಂದು ಮಣಿಗಳಿಗೆ ದಾರೆಗೆ ಆಧಾರ ಆಗಿರ್ತಾರೋ ಹಾಗೆ ಭಗವಂತ ನಮಗೆ ಆಧಾರನಾಗಿದ್ದಾನೆ. ಜಡಚೇತನ ವ್ಯಾಪ್ತನಾಗಿದ್ದಾನೆ. ಅವನಿಗೆ ದಣಿಕೆ ಇಲ್ಲ ಅನ್ನೋದಿಲ್ಲ. ಅವನು ಸುಖ ಕೊಡಿದ್ದಾನೆ. ಎಲ್ಲ ಜೀವರಾಶಿಗಳ ಕರ್ಮಗಳನ್ನು ಮಾಡಿಸ್ತಾನೆ. ಅವನು ಮಾತ್ರ ಸುಖ ಕೊಡಿದ್ದಾನೆ ಅಂತ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನು 29ನೇ ನೋಡಿ, ಜೀವರ ಭೇದ, ಎಲೆ ಪಂಚಭೇದಗಳನ್ನು ಹೇಗೆ ಹೇಳ್ತಾರೆ. ಜೀವರ ಭೇದ, ಜಡ ಭೇದ, ಜಡ ಭೇದ, ಜಡ ಜೀವರಿಂದಲೇ ಶ್ರೀವರನು ಅತ್ಯಂತ ಭಿನ್ನ ವಿಲಕ್ಷಣನು ಲಕ್ಷ್ಮಿ. ಅಂದರೆ ಇಲ್ಲಿ ಇದು ಮೂರು ಹೇಳಿದಲ್ಲ, ಈಶ, ಜಡ ಮತ್ತು ಚೇತನ. ಈ ಜಡ ಭೇದ, ಜೀವ ಭೇದ, ಆಮೇಲೆ ಈ ಜಡ ಈಶ ಭೇದ, ಚೇತನ ಈಶ ಭೇದ, ಇದು ಪಂಚಭೇದ ಹೇಳ್ತದೆ. ಈ ಪಂಚಭೇದದಿಂದನೂ ವಿಲಕ್ಷಣನಾಗಿ ಸಪ್ರೇಟಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಅವಳು ಜಡನೂ ಅಲ್ಲ, ಚೇತನ ಹೌದು. ಆದರೆ ಅವಳು ಚೇತನ ಇದ್ದರೂ ಕೂಡ ಅವಳು ಅಕ್ಷರಗಳು. ಅವಳು ಬಿಕ್ಕಿದೆಲ್ಲ ಜೀವರಾಶಿಗಳಿಗೆ ಈ ಸೂರ್ಯದೇವನು ಹೋಗ್ತದೆ, ಲಿಂಗದೇವನು ಹೋಗ್ತದೆ, ಅವಳಿಗೆ ಇಲ್ಲ. ಸೊ ಅವಳಿಗೆ ಈ ಯಾವ ಗುಂಪಿನಲ್ಲೂ ಅವಳು ಬರೋದೇ ಇಲ್ಲ ಅವಳು. ಸೊ ಅದಕ್ಕೆ ಅವಳು ವಿಲಕ್ಷಣನಾಗಿದ್ದಾಳೆ ಅಂತ. ಭಿನ್ನ, ಇವರೆಲ್ಲರೂ ಅತ್ಯಂತ ಭಿನ್ನ ವಿಲಕ್ಷಣ ಲಕ್ಷ್ಮಿ. ಭಿನ್ನವಾಗಿದೆ. ಜೀವ ಜಡ ಪರಮಾಣುವಿಂದ ಆತ್ಮದಿಂದನೂ ಭಿನ್ನಳಾಗಿದ್ದಾಳೆ. ಮೂವರಿಂದಲೇ ಪರಮಜಾಣದಿ ತಾವು ವಿಲಕ್ಷಣ ಎನಿಸುತ್ತಿಪ್ಪಳು. ಎಲ್ಲಕ್ಕಿಂತ ನಾವು ವಿಲಕ್ಷಣನಾಗಿ ಲಕ್ಷ್ಮೀದೇವಿ ಇದ್ದಾಳೆ. ಸಾವಧಿಕ ಅನಂತ ಗುಣದಿಂದ ಕಡಿಮೆ, ಸಾವಧಿಕ ಸಮನು ಅನ್ನಿಸ್ತಾಳೆ. ಶೂನ್ಯಳೆಂದು ಅರಿತಿರುವರನ್ನು ಭಜಿಸು. ಅದು ಇವಾಗ ಲಕ್ಷ್ಮೀದೇವಿ ಭಗವಂತನಿಗೆ ಸಮ ಹೇಗೆ? ಕಾಲದಿಂದ ಸಮ, ದೇಶದಿಂದ ಸಮ. ಭಗವಂತ ಎಲ್ಲೆಲ್ಲಿದ್ದಾನೋ ಅಲ್ಲೆಲ್ಲಿ ಹೊಂದಿದ್ದಾಳೆ. ಯಾವ ಕಾಲದಿಂದ ಅಲ್ಲಿ ಕಾಲದಲ್ಲಿ, ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಅವನ ಜೊತೆಯಲ್ಲೇ ಇದ್ದಾಳೆ. ಆದರೆ ಗುಣದಲ್ಲಿ ಮಾತ್ರ ಭಗವಂತಕ್ಕಿಂತ ತೀರಾ ಕಡಿಮೆ.
ಸಮಶೂನ್ಯಳೆಂದರಿತೀರುವರನ್ನು ಬಂತು. ಈ ರೀತಿಯಾಗಿ ಇಬ್ಬರನ್ನು ಭಜಿಸಬೇಕು. ಭಗವಂತ ಸರ್ವಶ್ರೇಷ್ಠನಾಗಿದ್ದಾನೆ, ಲಕ್ಷ್ಮೀದೇವಿ ಧನ್ಯನಾಗಿದ್ದಾಳೆ. ಜಡ ಜೀವರಾಶಿ ಒಳಗಳನ್ನು ಬರೋದಿಲ್ಲ. ಭಗವಂತನಿಗೆ ಕಾಲ ಮತ್ತು ಸ್ಥಾನದಲ್ಲಿ ಅವಳು ಸಮಾನವಾಗಿದ್ದಾಳೆ. ಅದೇ ಗುಣದಲ್ಲಿ ಮತ್ತು ಬಹಳ ಕಡಿಮೆ ಇದ್ದಾಳೆ. ಈ ರೀತಿಯಾಗಿ ನಾವು ಭಗವಂತನ ಲಕ್ಷ್ಮೀ ದೇವಿಗೆ ಹೇಗೆ ನಾವು ಅರ್ಥ ಮಾಡಿಕೊಂಡು ಆ ರೀತಿಯಾಗಿ ನಾವು ಅವರಿಗೆ ಭಜನೆ ಮಾಡಬೇಕು, ಅವರಿಗೆ ಪೂಜಿಸಬೇಕು ಅನ್ನೋದೆಲ್ಲ ಇಲ್ಲಿ ಇಬ್ಬರನ್ನೂ ನಾವು ಸರಿಯಾಗಿ ತಿಳ್ಕೊಂಡು ಅವರ ಆರಾಧನೆ ಮಾಡಬೇಕು ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ನಾಹಂ ಕರ್ತ ಹರಿಕರ್ತ ಶ್ರೀಹರಿ ಪ್ರೇರಣ ಶ್ರೀಹರಿ ಇತ್ಯರ್ಥ. ಪತಿ ಅಂತರ್ಗತ, ಗುರು ಅಂತರ್ಗತ, ತತ್ವಾಭಿಮಾನ ಅಂತರ್ಗತ, ಮಧ್ವಾಂತರ ಶ್ರೀ ಕೃಷ್ಣ ಅರ್ಪಣ. ಎಲ್ಲರಿಗೂ ನಮಸ್ಕಾರ.